ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಅಮೇರಿಕೆಯ ವ್ಯಾಪಾರವನ್ನು ಮೂಲೆಗುಂಪು ಮಾಡಿದಾರ ಪ್ರಶ್ನೆ ಇಲ್ಲ. ಮೂಲೆಗುಂಪು ಆಗಿ ಹೋಗ್ಬಿಡ್ತು. ಒದ್ದಾಡ್ತಾ ಇದ್ದಾರೆ ಸಿಕ್ಕಾಕೊಂಡು. ಯಾರಿಗೆ ಬೇಕಾಗಿತ್ತಪ್ಪ ಇದು? ಇಸ್ರೇಲ್ ತನ್ನ ಹಿತ ರಕ್ಷಣೆ ಮಾಡಿಕೊಂಡಿತು. ಆದರೂ ಅದು ಈ ಸಲ ತನ್ನ ವ್ಯಕ್ತಿತ್ವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಕೊಂಡಿತು. ಇರಾನ್ ಈ ರೀತಿಯಾಗಿ ಪ್ರತಿ ದಾಳಿ ಮಾಡ್ತದೆ, ದೀರ್ಘವಾದ ಯುದ್ಧಕ್ಕೆ ರೆಡಿ ಇರ್ತದೆ ಅಂತೇಳಿ ಅವರು ಅಂದಾಜು ಮಾಡಿರಲಿಲ್ಲ. CIA ಮೊಸಾದ್ಗಾಗಿರ್ಬೋದು, ಪೆಂಟಗಾನ್ಗಾಗಿರ್ಬೋದು, ಜಗದ ಅತ್ಯಂತ ಬಲಿಷ್ಠವಾದಂಥ ಇವೆಲ್ಲ ಸ್ಪೈಗಳು, ಶಕ್ತಿಶಾಲಿಗಳು ಸೈನ್ಯದಲ್ಲೇ ವೈಜ್ಞಾನಿಕವಾಗಿ ಎಲ್ಲ ದೃಷ್ಟಿಯಿಂದ ಏನೇನೋ ಕಟ್ಟಿ ಇಡೀ ವಿಶ್ವನ ಆಳ್ತಾಯಿದ್ರು. ಇವತ್ತು ಎಲ್ಲರ ಮುಂದೆ ಅವ್ರು ಏನಿದ್ದಾರೆ ಅನ್ನೋದು ಬೆತ್ತಲೆ ಆಗಿದೆ. ಏನಿಲ್ಲಪ್ಪ ಅಲ್ಲೇ ಇರಾನ್ ಅಂತ ದೇಶ ಇವತ್ತು ಅಮೆರಿಕೆಯನ್ನು, ಟ್ರಂಪರನ್ನು ಅವ್ರು ಬೇಕಾದ ಹೇಳ್ತಿರ್ಬೋದು, ಈ ಸದ್ಯ ದಾಳಿ ಮಾಡ್ತೀನಿ, ನೀನು ಮುಗಿಸ್ತೀನಿ, ದಿಗ್ಬಂಧನ ಹಾಕಿದ್ದೀನಿ. ದಿಗ್ಬಂಧನ ಹಾಕಿದ್ದಾರೆ ಮತ್ತು ಅವ್ರು ಇಲ್ಲ ಅಂತಲ್ಲ. ದಿಗ್ಬಂಧನ ಇರಾನದ ಯಾವುದೇ ಹಡಗುಗಳು ಹೋಗುವಾಗಿಲ್ಲ. ಹಾರ್ಮುಜ್ ಜಲಸಂಧಿಯಿಂದ ಏನಾದರೂ ಮುಂದೆ ಹೊರಡ್ರೆ ಅಲ್ಲಿ ದಿಗ್ಬಂಧನದ ನಾಕಾಬಂದಿ ಅಮೇರಿಕೆಯ ಹಡಗುಗಳು ನಿಂತುಬಿಟ್ಟಿದ್ರು, ಯುದ್ಧ ಹಡಗುಗಳು. ಬರ್ರಿ ಹೊಡೆದು ಬಿಡ್ತೀವಿ ಅಂದರೆ ಅದು ಯಾವುದೂ ಇಲ್ಲ, ಬಿಟ್ಬಿಟ್ರೆ ಅವರು. ಇರಾನದವ್ರು ನಾವು ಬಿಡೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ಹಾರ್ಮುಜ್ ಉಳಿದವ್ರು ಬಿಡೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ. ಬಂದು ಕೂತ್ಬಿಟ್ಟಿದ್ದಾರೆ. ಇವರು ಅಡೆತಡೆ ಹಾಕೊಂಡು ನಿಂತುಬಿಟ್ಟಿದ್ದಾರೆ. ಮುಂದೆ ಇರಾನ್ ವ್ಯಾಪಾರ ನಡೆದಿದೆ ರೀ. ಇರಾನ್ಗೆ ಅದೊಂದು ಹಾದಿಲ್ಲ ರೀ. ಇರಾನ್ ನೀವು ನಕ್ಷೆ ತೆಗೆದು ನೋಡ್ರಿ ಗೊತ್ತಾಗ್ಬಿಡುತ್ತದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬದಿಗೆ ಪಾಕಿಸ್ತಾನ ಅದ, ಅದರ ಬದಿಗೆ ಅಫ್ಘಾನಿಸ್ತಾನ ಅದ, ಅದರ ಬದಿಗೆ ಏನಪ್ಪ ಚೈನಾ ಅದ, ಅದರ ಮ್ಯಾಲ ರಷ್ಯಾ ಅದ. ಮ್ಯಾಲುಗಳಿಂದ ಹೋದ್ರೆ ಯುರೋಪ್ ಖಂಡಕ್ಕೆ ಹೋಗುವಂಥ ದಾರಿಗಳು ಸಾಕಷ್ಟದ. ನೀರಾಗ ಎಲ್ಲ ನಿಂತು ಬಿಡಪ್ಪ. ಅಮೇರಿಕೆಯ ಯುದ್ಧ ನೌಕೆಯವರ ನಾವು ಹಿಂಗೆ ಹೋಗ್ತೀವಿ ಅಂತ. ಈಗ ಅಫ್ಘಾನಿಸ್ತಾನದಲ್ಲೇ, ಪಾಕಿಸ್ತಾನದಲ್ಲೇ ರೈಲ್ವೆಗಳ ಮೂಲಕ ತನ್ನ ವ್ಯಾಪಾರ ಶುರು ಮಾಡಿದ. ಚೈನಾ ಅಂತ ಬೆಲ್ಟ್ ಮಾಡಿಬಿಡೋದು, ರೋಡ್ ಬೆಲ್ಟ್ ಮಾಡಿಬಿಡೋದು. ಅವರು ಈಗಾಗಲೇ ಭಾರತಕ್ಕಿರೋ ಭಾಗವನ್ನು, ಅಫ್ಘಾನಿಸ್ತಾನಕ್ಕಿರೋ ಭಾಗವನ್ನು ತನ್ನ ಕೈ ಸುಪರ್ ತೆಗೆದುಕೊಂಡು ಚೈನಾ ಇರಾನದ ಎಣ್ಣೆನ ಒಯ್ತಾ ಇದೆ. ಇದು ಅಮೇರಿಕ ಎಲ್ಲಿ ನಿಂತು ಬಿಟ್ಟದ ನೀರಲ್ಲಿ. ಈಗ ಬರ್ತಾರೆ ಹಿಡಿಬೇಕು ಅಂತೇಳಿ ತಮ್ಮ ವ್ಯಾಪಾರ ಶುರು ಮಾಡ್ಯದ. ಅಷ್ಟೇ ಇರಾನ್ ಇದ್ದಿದ್ದು ಇವತ್ತು ಚೈನಾ ಮತ್ತು ರಷ್ಯಾದ ಬೆಂಬಲದಿಂದಾಗಿ ವಿಶ್ವದ ಅನೇಕ ದೇಶಗಳ ಜೊತೆಗೆ ತನ್ನ ಸಂಪರ್ಕ ಮಾಡ್ಕೊಳ್ತಾ ಇದೆ, ಗೆಳೆತನ ಮಾಡ್ಕೊಳ್ತಾ ಇದೆ. ಜೊತೆಗೆ ಅಮೇರಿಕೆಯಿಂದ ಕೊಲ್ಲಿ ರಾಷ್ಟ್ರಗಳಿಗೆ ರಕ್ಷಣೆ ಇಲ್ಲ, ಅನಗತ್ಯ ದುಡ್ಡಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ನಾವೆಲ್ಲ ಒಂದಾಗೋನು, ಹೊಸ ಸಂಘಟನೆ ಮಾಡ್ಕೊಳ್ಳೋನು, ಬಿಟ್ಬಿಟ್ರೆ ಅಮೇರಿಕಾನ ಅಂತೇಳಿ ಪ್ರಚಾರ ಮಾಡ್ತಾಯಿದ್ದಾರೆ. ಅದು ಮುಟ್ತಾ ಇದೆ. ಅಲ್ಲಿಯ ರಾಷ್ಟ್ರಗಳೆಲ್ಲ ಒಪ್ಕೊಳ್ತಾ ಇದ್ದಾವೆ. ಸುತ್ತಮುತ್ತ ಮುಸ್ಲಿಂ ದೇಶಗಳಿದ್ದಾವೆ, ಕ್ರಿಶ್ಚಿಯನ್ ದೇಶಗಳಿದ್ದಾವೆ, ಎಲ್ಲ ದೇಶಗಳಿದ್ದಾವೆ. ಅವ್ರು ಒಪ್ಕೊಳ್ತಾ ಇದ್ದಾರೆ, ಹೌದಪ್ಪ ಅಮೇರಿಕನನ್ನು ರಕ್ಷಣೆ ಮಾಡಲಾರ್ದು, ಸುಮ್ಮನೆ ನಾವು ದುಡ್ಡು ಕೊಡ್ತಾ ಇದ್ದೀವಿ, ಇಲ್ಲಿವರೆಗೆ ಸಾಕಷ್ಟು ದುಡ್ಡು ಹಾಕಿದ್ವಿ ಅನ್ನುವಂಥ ಸ್ಥಿತಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಸೇರಿಬಿಟ್ಟದ. UAE ಇರ್ಬೋದು, ಅರಬ್ಗೆ ಇರ್ಬೋದು, ಕುವೈತ್ ಇರ್ಬೋದು, ಮತ್ತಾವುದು ಇರ್ಬೋದು, ಬಹ್ರೇನ್ ಇರ್ಬೋದು, ಇವೆಲ್ಲರೂ ಇವತ್ತು ಅಸುರಕ್ಷತೆ, ರಕ್ಷಣೆ ಇಲ್ಲಪ್ಪ. ಅಮೇರಿಕೆಯಿಂದ ನಮಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇರೋದು, ಅದಕ್ಕೆ ಅದನ್ನು ಬೇಡ, ನಾವು ನಿಮ್ಮ ಶಸ್ತ್ರಾಸ್ತ್ರ ನಮಗೆ ಬೇಕಾಗಿಲ್ಲ. ಚೈನಾದಲ್ಲ ಶಸ್ತ್ರಾಸ್ತ್ರ ಯುದ್ಧ ಮಾಡಿದ್ರೆ ಯುದ್ಧ ಮಾಡೋಂಗಿಲ್ಲಲ್ಲ, ನಮಗೆ ಅದಕ್ಕೆ ಬೇಕಾಗಿತ್ತಪ್ಪ. ನಾವು ಇನ್ನೂ ವ್ಯಾಪಾರ ಮಾಡೋರ ಎಲ್ಲಿ ಬರ್ತದೆ? ದೇವ್ರು ಕೊಟ್ಟಿದ್ದಾನ, ಅಲ್ಲ ದೇಹ. ನಾವು ಯಾಕೆ ಅನಗತ್ಯಪ್ಪ ಇದೆಲ್ಲ ಮಾಡೋರು ನಿಮ್ಮ ಜೊತೆಗೆ? ನಮ್ಮ ರಕ್ಷಣೆ ಯಾಕೆ ನಾವು ಮಾಡ್ಕೊಳ್ತೀವಿ? ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತಂತ ಭಯ ಆಯಿತು, ನಾವು ಇರಾನ್ ಮಾಡೋದ್ರ ವಸ್ತು ಮಾಡ್ಕೊಂಡ್ಬಿಟ್ಟಿವಿ ಅವ್ರ ಜೊತೆಗೆ. ಹೀಗಾಗಿ ಅಮೇರಿಕ ಏಕಾಂಗಿ ಆಗ್ಯದ. ಯುರೋಪ್ ಖಂಡ ದೇಶಗಳಿಗೆ ಅವ್ರು ಪಾಪ ನ್ಯಾಟೋ ಇತ್ತಲ್ಲ, ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಮೇರಿಕಕ್ಕೆ. ನ್ಯಾಟೋ ಇಲ್ರಿ, ಕಾಗದ ಹುಲಿ ಅಂದ್ಬಿಟ್ರು ಈ ಮಹಾಶಯ ಟ್ರಂಪ್ ಅವರು. ಅಲ್ಲೂ ಯಾರೂ ಇಲ್ಲ. ಎಲ್ಲಿಗೆ ಪಯಣ ಏಕಾಂಗಿ ಆದಂಗೆ ಆಗಿಬಿಟ್ಟು ವಿಶ್ವದಲ್ಲೇ. ಹೀಗಾಗಿ ಇವತ್ತು ಅಮೇರಿಕ ಅಕ್ಷರಶಃ ತನ್ನ ವ್ಯಕ್ತಿತ್ವನ ಟ್ರಂಪ್ನಂತಹ ಒಬ್ಬ, ನಾವು ಹೇಳೋದಕ್ಕೆ ಶಬ್ದನೇ ಇಲ್ಲ, ಅಂಥವನ ಕೈಯಲ್ಲೇ ದೇಶನ ಕೊಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲ ವ್ಯಾಪಾರದ ರಂಗದಲ್ಲಿ ಪೂರ್ತಿ ಸೋಲ್ತಾ ಇದೆ. ಚೈನಾ
ತನ್ನ ಯುಹಾನನ್ನು ಗಟ್ಟಿ ಮಾಡ್ಕೊಳ್ತಾ ಇದೆ, ರಿಯಾಲ್ ಇರಾನ್ ಗಟ್ಟಿ ಮಾಡ್ಕೊಳ್ತಾ ಇದೆ, ಅದೇ ಕಾಲಕ್ಕೆ ರಷ್ಯಾ ರೂಬಲ್ ಗಟ್ಟಿ ಮಾಡ್ಕೊಳ್ತಾ ಇದೆ, ಬ್ರಿಕ್ಸ್ ತಮ್ಮ ದೇಶದ ನಾಣ್ಯಗಳನ್ನ ರೂಪಾಯಿಗಳನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾವ. ಮತ್ತೇನು ರೀ ಗತಿ ಇದು? ಪೆಟ್ರೋ ಡಾಲರ್ ನೋ, ನಾಟ್ ಎಟ್ ಆಲ್. ನಾವು ಅಲ್ಲಿ ರೋಡ ಹಿಡಿದಿಲ್ಲ ನಿಮ್ಮದು, ನಾವು ಜಲಸಂಧಿ ನಿಮ್ಮನ್ನು ಬಿಡೋದಿಲ್ಲ, ನಾವು ಹೋಗೋದಿಲ್ಲ, ನಾವು ಇಟ್ಟು ಮ್ಯಾಲೆ ರೋಡ್ ಅದಾವ ನಮ್ಮ, ವಿ ವಿಲ್ ಗೋ ಆನ್ ದ್ಯಾಟ್ ವೇ. ಮತ್ತೆಲ್ಲ ದೋಸ್ತಿ ಮಾಡ್ಕೊಳ್ತಾ ಇದ್ದ ಇರಾನ, ಎಲ್ಲರ ಜೊತೆ ಮತ್ತು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ತನಕ ಅಮೇರಿಕ ಮಾಡಿ ತನ್ನ ಸ್ವಾರ್ಥದಿಂದ ಇಡೀ ವಿಶ್ವವನ್ನು ಹಾಳು ಮಾಡಿದಪ್ಪ ಅಂತ ಅವ್ರಿಗೆ ಅನಿಸ್ಲಿಕ್ಕೆ ನಮಗೇನು ಲಾಭ ಇಲ್ಲ ಅವರಿಂದ. ಅವ ಲಾಭ ಮಾಡ್ಕೊಂಡಿದ್ದಾನೆ ಮಹಾಶಯ ಅಮೇರಿಕದವ ಅಂಥೇಳಿ ಅಮೇರಿಕ ಇವತ್ತು ಎಲ್ಲ ರಾಷ್ಟ್ರಗಳಿಂದ ಕೆನಡಾ ಜೊತೆಗೆ ಸರಿ ಇಲ್ಲ ಸಂಬಂಧ, ಯುರೋಪದ ಯೂನಿಯನ್ ಜೊತೆ ಸರಿ ಇಲ್ಲ ಸಂಬಂಧ, ಭಾರತದ ನಮ್ಮ ಅವ್ರು ಏನೂ ಇಲ್ಲ ಸಿದ್ಧಾಂತದಲ್ಲಿ. ಮೋದಿಯವರು ಅವ್ರು ನಮ್ಮ ಪ್ರಧಾನಿ, ಅವ್ರಿಗೆ ಅಪಮಾನ ಮಾಡಿ ನಮ್ಮ ಭಾರತೀಯರ ವಿಶ್ವಾಸ ಕಳ್ಕೊಂಡಿದ್ದಾರೆ ಮಹಾಶಯ. ಎಲ್ಲ ಕಡೆ ಟ್ಯಾರಿಫ್ ತರ್ತೀನಿ, ಹಿಡಿತೀನಿ, ಮಾಡ್ತೀನಿ. ಏನು ರೀ ಇವರು ಏನು ಜಗತ್ತಿಗೆಲ್ಲ ಕಿಂಗ್ ಅಲೋನ್ ಹೀ ಇಸ್ ದ ಡಿಕ್ಟೇಟರ್ ತಗೊಂಡ್ಬಿಟ್ಟು ಮಹಾಶಯ. ಇವತ್ತು ಅದರ ಪರಿಣಾಮ ಏಕಾಂಗಿ ಸಾಕಷ್ಟು ಧಮಕಿ ಹಾಕ್ತಾ ಇದ್ದಾರೆ. ಏನೆಲ್ಲ ಮಾಡ್ತಾನೆ ಬಿಡುದಿಲ್ಲ, ದಿಗ್ಬಂಧನ ಆಯ್ತು ಹಾಕೋಪ್ಪ ಅಲ್ಲೇ ಕೂತ್ಕೊಂಡ್ಬಿಡು, ದಿಗ್ಬಂಧನ ಹಾಕ್ಕೊಂಡು ನೀನು ಅಲ್ಲೇ ಇಟ್ಕೊಂಡು ನಡಿ ಅಂತೇಳಿ. ಖರ್ಚು ಎಷ್ಟು ಬರ್ತಾ ಇದೆ ಅಮೇರಿಕಾಗೆ? ಇವತ್ತು ಅದು ಚರ್ಚೆ ಆಗಿದೆ ಕಾಂಗ್ರೆಸ್ ಎಷ್ಟು ಖರ್ಚು ಮಾಡಿದಿರಿ. ಒಂದು ಅಂದಾಜಿನ ಪ್ರಕಾರ $1 ಟ್ರಿಲಿಯನ್ ಖರ್ಚು ಮಾಡಿದ್ರೆ ಇಲ್ಲಿವರೆಗೆ ಅಂತೇಳಿ ಅಲ್ಲಿಯೇ ಇವರು ವಿರೋಧಿ ಡೆಮಾಕ್ರಾಟ್ಸ್ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿಯ ಈ ಶಸ್ತ್ರಾಸ್ತ್ರ ತಜ್ಞರು ಎಲ್ಲರೂ ಅಮೇರಿಕಾದಲ್ಲಿ. ಆದರೆ ರಿಪಬ್ಲಿಕನ್ ಇನ್ನೊಬ್ಬರು ಹೇಳ್ತಾರೆ ಇಲ್ಲ ಅಷ್ಟಿಲ್ಲಪ್ಪ ನಮ್ಮದು $25 ಬಿಲಿಯನ್ ಅಂತ ಹೇಳ್ತಾ ಇದ್ದಾರೆ. $25 ಬಿಲಿಯನ್. ಟ್ರಿಲಿಯನ್ ಬಿಲಿಯನ್ ಅಂದರೆ ಏನು ರೀ? ಎಷ್ಟೊಂದು ನಮಗೆ ಕನ್ಫ್ಯೂಸ್ ಆಗ್ತದೆ, ಏನಪ್ಪ $5 ಎಷ್ಟೊಂದು ಅಮೌಂಟ್ ಅಂತೇಳಿ. 100 ಲಕ್ಷ ಅಂದರೆ 1 ಕೋಟಿ, 100 ಕೋಟಿ ಅಂದರೆ ಇಲ್ರಿ 100 ಕೋಟಿ ಅಂದರೆ ಒಂದು ಏನಪ್ಪ ಅಂತಂದ್ರೆ ಬಿಲಿಯನ್ನ. 100 ಬಿಲಿಯನ್ ಅಂದಾಗ 1 ಟ್ರಿಲಿಯನ್ನ. ಅದರ ಬರೀ 25 ಬಿಲಿಯನ್ ನಾವು ಖರ್ಚು ಮಾಡ್ತೀವಿ ಹೇಳ್ತಾರೆ. ಆದರೆ ಅವ್ರು 1 ಟ್ರಿಲಿಯನ್ ಅಂದರೆ 100 ಏನಪ್ಪ ಅಂದ್ರೆ $ಬಿಲಿಯನ್ ಖರ್ಚು ಮಾಡಿದ್ರಿ. ಇಲ್ಲಿವರೆಗೂ ಖರ್ಚು ಆಗ್ತದೆ. ಇದು ಲಾಸ್ ಟು ದ ಕಂಟ್ರಿ. ಏನು ಲಾಭ ಆಯ್ತು ನಮಗೆ ಎಲ್ಲ ಯುದ್ಧ ಮಾಡಿ? ಯಾಕಂದ್ರೆ ಅಮೇರಿಕ ಸಂಸತ್ತು ವ್ಯಾಪಾರಿ ದೇಶ. ಎಷ್ಟು ಲಾಭ ಆಯ್ತಪ್ಪ, ಇಷ್ಟು ಹಾಕಿದ್ವಿ ದುಡ್ಡು ಎಷ್ಟು ಬಂತು? $10 ಹಾಕಿದ್ರೆ $100 ಬಿಡ್ತಾರೆ ಅವರು, ಅಷ್ಟು ಲಾಭ ಬೇಯಿಸ್ತಾರೆ. 90% ಲಾಭ ಬೀಳ್ತಾರೆ ಅವರು. ಎಲ್ಲ ದೇಶ ಸ್ವಾಭಾವಿಕ ವ್ಯಾಪಾರ ಮಾಡೋರೆಲ್ಲ ಅದೇ ರೀತಿ ಯಾಕೆ ಬಂತಂದ್ರೆ ಅವ್ರು ದುಡ್ಡು ಹಾಕ್ತಾರೆ, ದುಡ್ಡು ಬರಬೇಕಲ್ಲ. $10 ಹಾಕಿದ್ರೆ $100 ಬರಬೇಕಪ್ಪ ನಮಗೆ. ಅಲ್ಲಿ ಇಲ್ಲ, ಲಾಸ್ ಆಗ್ತಾಯಿದೆ. ಹೀಗಾಗಿ ಅಮೇರಿಕಾದಲ್ಲೂ ಸಹಿತ ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಈ ಯುದ್ಧ ಮಾಡಿ ದೇಶಕ್ಕೆ ಹಾಳು ಮಾಡಿದಿರಿ. ಯುರೋಪ್ ದೇಶದ ಎಲ್ಲ ರಾಜ್ಯ, ಯುರೋಪ್ ಖಂಡದ ಎಲ್ಲ ದೇಶಗಳು ಆಮೇಲೆ ದೂರ ಸರಿದು, ಏಷ್ಯಾ ಖಂಡ ದೂರ ಸರಿದು, ಈವನ್ ಜಪಾನ್ ಸಹಿತ ದೂರ ಸರಿಲಿಕ್ಕತ್ತದ. ಈವನ್ ಆಸ್ಟ್ರೇಲಿಯಾ ಸಹಿತ ಬೇಡಪ್ಪ ನಮಗೆ ಅಮೇರಿಕಾ, ಏನೂ ಉಪಯೋಗ ಇಲ್ಲ ಅದರಿಂದ, ನಾವು ಲಾಸ್ ಮಾಡ್ಕೊಳ್ತೀವಿ ಅನ್ನುವಂಥ ಮಟ್ಟಕ್ಕೆ. ಅವ್ರು ಸೆಂಡಲ್ಲಿ ನಮ್ಮಲ್ಲಿ ಹಾಕ್ಬೇಕ್ರಿ, ಅವರು ತಮ್ಮ ದೇಶದಲ್ಲಿ ಇಟ್ಕೊಳ್ಳೋ. ಮತ್ತು ನಾವು ಅದನ್ನು ಅವ್ರಿಗೆಲ್ಲ ಸಾಕಬೇಕು, ನಮ್ಮ ನೆಲೆ ಕೊಡಬೇಕು, ನಮ್ಮ ದುಡ್ಡು ಕೊಡಬೇಕು, ಮಧ್ಯಾಹ್ನ ಕೊಡಬೇಕು. ಬೇಡಪ್ಪ ನಮಗೆ, ನಿಮ್ಮಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಕೈಯಲ್ಲಿದ್ದಂಥ ಕೊಲ್ಲಿ ರಾಷ್ಟ್ರಗಳ ರಕ್ಷಣೆ ಮಾಡಲಿಲ್ಲ, ಅವ್ರಿಗೆ ಬದುಕು ಕೊಡಲಿಲ್ಲ, ನಮ್ಮನ್ನೇ ರಕ್ಷಣೆ ಮಾಡ್ತೀರಿ. ಹೀಗಾಗಿ ಮೊಸ್ತಫಾ ಖಮೇನಿ ಇರಾನದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನ, ಇರಾನದ ತನ್ನ ಸ್ವಂತ ಪರಮಾಣು ತಯಾರು ಮಾಡ್ತದೆ, ನಾವು ಬಿಟ್ಟು ಕೊಡೋದಿಲ್ಲಪ್ಪ ಅದನ್ನು. ಜೊತೆಗೆ ಕ್ಷಿಪಣಿ ತಯಾರು ಮಾಡೋ ನೀವು ಯಾರು? ನಮಗೆ ಯಾವ ಬೇಕಾದ ಕ್ಷಿಪಣಿ ತಯಾರು ಮಾಡ್ಕೋತೀವಪ್ಪ ನಾವು. ವಿ ಆರ್ ರೆಡಿ ಟು ಮೇಡ್ ಆರ್ ಮೇಕ್. ನಾವು ಇವುಗಳನ್ನ ತಯಾರು ಮಾಡ್ಕೊಳ್ತೀವಿ. ಮಿಸೈಲ್ಗಳನ್ನಾಗಿರ್ಬೋದು ಅಥವಾ ಪರಮಾಣು ಎನ್ರಿಚ್ಮೆಂಟ್ ನಮ್ಮದದು. ನೀವೇನು ಮಾಡ್ತೀರಪ್ಪ? ಯುದ್ಧ ಮಾಡ್ತೀರಿ, ಬರೀ ಯುದ್ಧ ಮಾಡಬಾರ್ದು ನೋಡೋಣ. ವಿ ಆರ್ ರೆಡಿ ಟು ಡೈ, ವಿ ಶುಡ್ ಬಿ ಕಂಟ್ರೋಲ್ ಆನ್ ಇಟ್ ಅಂತ ಹೇಳ್ತಾ ಇಡೀ ವಿಶ್ವದ ಮನಸ್ಸನ್ನು ಕೆಲಸ. ಜೊತೆಗೆ ಈ ಚೈನಾ ಮತ್ತು ರಷ್ಯಾಗಳನ್ನು ತನ್ನ ಬೆಂಬಲ ಇಟ್ಕೊಂಡು ಇವತ್ತು ವಿಶ್ವದಲ್ಲಿ ಶಾಂತಿಯತ್ತೆ ಮುಂದೆ ಹೊರಟಿದ್ದು ಅಷ್ಟಲ್ಲ, ಕೊಲ್ಲಿಯ ಎಲ್ಲ ರಾಷ್ಟ್ರಗಳು ಇರಾನ್ ಮಾತಿಗೆ ಹೌದಪ್ಪ ಸರಿ ಇಲ್ಲ ಅಂತೇಳಿ ಎಲ್ಲರೂ ಚೈನಾ ಕಡೆ ಮಗ ಮಾಡ್ತಾ ಇದ್ದಾರೆ, ರಷ್ಯಾ ಕಡೆ ಮಗ ಮಾಡ್ತಾ ಇದ್ದಾರೆ. ಹೀಗಾಗಿ ತನ್ನ ಶಕ್ತಿನ ಕಳ್ಕೊಂಡು ಎಲ್ಲಿಗೆ ಪಯಣ ಏಕಾಂಗಿ ಅನ್ನುವಂಥ ಯಾವುದೋ ನಾವು ಹಿಂದೆ ರಾಜ್ಕುಮಾರ್ ಹಾಡಾಗಿ ಹೇಳ್ತಾ ಇದ್ವಿ, ಅಲ್ಲಿ ಬಂದು ಹಚ್ಚಿದ್ದಾರೆ. ಇವತ್ತು ವಿಶ್ವದಾಗ ಯಾರೂ ಇಲ್ಲಪ್ಪ ಇವ್ರು ಗೆಳೆಯರು ಅನ್ನುವಂಥ ಮಟ್ಟಕ್ಕೆ ಟ್ರಂಪ್ರು ಒಂದು ಕರಗಿದೆ. ಫೆಬ್ರವರಿ 28 ಹಿಂದೆ ಅವ್ರು ಮಾತಾಡಿದ್ರೆ ಭಯ ಪಡ್ತಿದ್ರು, ಏನು ಎಲ್ಲರೂ ಟ್ಯಾರಿಫ್ ಆಗಿ ನಮ್ಮನ್ನು ಹಾಳು ಮಾಡ್ತಾರಂತೇಳಿ. ಇವತ್ತು ಎಲ್ಲರೂ ಅವ್ರು ನೋಡಿ ನಗುವಂಥ ಪ್ರಸಂಗ ಆಗ್ಯದ. ಅಮೇರಿಕ ನೋಡಿ ನಗುವಂಥ ಪ್ರಸಂಗ ಆಗ್ಯದ. ಒಬ್ಬ ವ್ಯಕ್ತಿ ಇಂಥ ವ್ಯಕ್ತಿ ಬಂದ ದೇಶ ಹಂಗೆ ಹಾಳಾಗ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು. S16 ನ್ಯೂಸ್ ಅರ್ಥ ತಿಳಿಸಿ ತರಬಹುದು. ಸ್ವಚ್ಛ ಕೈಗಳಲ್ಲಿ ಆತ್ಮೀಯ
ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.